ಸರ್ ಅದೇ ರೀತಿಯಾಗಿ ನೀವು ಹೇಳಿದ್ರಿ ಇನ್ನು ಯಡಿಯೂರಪ್ಪನವರ ಸಂಘಟನೆ ಆಗಿರ್ಬೋದು, ಸೈಕಲ್ ತುಳಿದು ಪಕ್ಷವನ್ನು ಕಟ್ಟಿರುವಂಥವ್ರು ಅನಂತಕುಮಾರ ಹೆಗಡೆ ಅವ್ರ ಜೊತೆಗೆ. ಸೊ ಹೀಗಾಗಿ ಅವರ ಸಂಘಟನೆ ಈಗ ಅವರು ಅಂದರೆ ಈ ವಯಸ್ಸಿನಲ್ಲೂ ಸಹ ಪಕ್ಷದ ಕಡೆ ಕೊಡ್ತಾ ಇರುವಂತಹ ಗಮನ, ಇದೆಲ್ಲದ್ರ ಬಗ್ಗೆ ನೀವು ಹೇಳೋದಾದ್ರೆ ನೋಡಿ, ಅನಂತಕುಮಾರ್ ಅವ್ರನ್ನ ಕೂಡ ನೆನೆಸ್ಬೇಕು ನಾವು. ಹಾಗೆ ಹೇಳ್ತಾರೆ, ಜನ್ಮವಿತ್ತವರಾರು ಅನ್ನವಿತ್ತವರಾರು, ಅರಿವ ನಿನಗುಣಿಸಿ ನಿನ್ನ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರು ಸುರಿಸಿದವರಾರು, ನೀನು ಋಣದ ಸರಮಾಲೆ ತಿಳಿದು ನೋಡ ಅನ್ನೋ ಮಾತನ್ನು ಹೇಳ್ತಾರೆ. ಪಕ್ಷ ಬೆಳಿಬೇಕಾದ್ರೆ ಎಲ್ಲರೂ ಅದಕ್ಕೆ ಅವರವ್ರಿಗೆ ಕೊಡುಗೆ ಕೊಡಬೇಕಾಗ್ತದೆ. ಇವತ್ತಿಗೆ ಕೂಡ ಅವರ ಮಗ ವಿಜೇಂದ್ರ ಅವರು ಇರ್ಬೋದು, ನಮ್ಮ ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ಇರ್ಬೋದು, ಹೀಗೆ ನಮ್ಮ ಎಲ್ಲ ನಾಯಕರು ಕೂಡ ಪಕ್ಷವನ್ನು ಸದೃಢವಾಗಿ ಕಟ್ತಕ್ಕಂಥದ್ದು. ನಾಯಕತ್ವ ಅಂತ ಹೇಳಿದ್ರೆ 24 ಗಂಟೆ ಒತ್ತಡ ಇದ್ದೇ ಇರ್ತದೆ. ಎಲ್ಲ ಸವಾಲನ್ನು ಮೆಟ್ಟಿ ಪಕ್ಷ ಕಟ್ತಕ್ಕಂಥ, ಅದು ಸರ್ಕಾರ ಇಲ್ಲ ಅಂತ ಹೇಳಿದರೆ ಪಕ್ಷ ನಡೆಸೋದು ಎಷ್ಟು ಕಷ್ಟ ಅಂತೇಳಿ ನಮಗೆಲ್ಲರಿಗೂ ಅನುಭವ ಈಗ ಬರ್ತಾಯಿದೆ. ಒಂದೇ ₹1 ಅನುದಾನ ಕೊಡ್ತಾ ಇಲ್ಲ. ನಾವೆಲ್ಲ ತುಂಬ ಆಸೆ ಇಟ್ಟು ಏನಾದರೂ ಮಾಡಬೇಕು ಅಂತೇಳಿ ಬಂದಾಗ ರಸ್ತೆ ಬಿಡಿ, ರಸ್ತೆ ಗುಂಡಿ ಮುಚ್ಚಲಿ ಕೂಡ ಇಲ್ಲಿ ಅನುದಾನ ಸಿಗ್ತಾ ಇಲ್ಲ. ಭಾಳ ಬೇಸರದ ವಿಚಾರ ಎಲ್ಲ. ನನಗೆ ಗೊತ್ತಿರಲಿಲ್ಲ ಇಷ್ಟು ಕಷ್ಟ ಇರ್ತದೆ, ಇಷ್ಟು ಸರ್ಕಾರ ಇಲ್ಲ ಅಂದರೆ ಇಷ್ಟು ಸಂಕಟ ಇರ್ತದೆ ಅಂತೇಳಿ ಈಗ ನಮ್ಮ ಅನುಭವಕ್ಕೆ ಬರ್ತಾಯಿದೆ. ಖಂಡಿತ ಯಡಿಯೂರಪ್ಪನವರ ಸಂಘಟನೆ, ಅವರ ಮಾರ್ಗದರ್ಶನ ಇನ್ನೂ ಬೇಕಾಗ್ತದೆ. ಶತಂ ಜೀವ ಶರದೋ ವರದಮಾನ ಎನ್ನುವ ರೀತಿಯಲ್ಲಿ ಒಂದು ಆರೋಗ್ಯಪೂರ್ಣವಾದಂಥ ಬದುಕನ್ನು ಭಗವಂತ ಇನ್ನೂ ಅವ್ರಿಗೆ ಕೊಡಬೇಕು. ನಮ್ಮ ನಡುವೆ ಅವರು ಇರಬೇಕು. ಅವರ ನಾಯಕತ್ವ, ಅವರ ಮಾತುಗಳು ಮತ್ತು ಅವರ ದಿಟ್ಟ ಹೋರಾಟದ ನೆನಪು ಮಾಡಿಕೊಂಡೇ ನಾವು ಮುಂದೆ ಪಕ್ಷ ಬೆಳೀಲಿ, ಪಕ್ಷ 2028ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ಅನ್ನೋಂಥ ಹಾರೈಕೆ ಮಾತನ್ನು ನಾನು ಆಡ್ತೇನೆ. ಸರ್ ಅದೇ ರೀತಿಯಾಗಿ ಈ ಒಂದು ಅಭಿಮಾನೋತ್ಸವದ ಬಗ್ಗೆ ಯಡಿಯೂರಪ್ಪನವರ ಮುಂದೆ ವಿಚಾರವನ್ನು ತಂದಿಟ್ಟಾಗ ಯಡಿಯೂರಪ್ಪನವರು ವಿರೋಧ ಮಾಡಿದರು, ಬೇಡ ಅನ್ನುವಂಥದ್ದು. ಕಾರ್ಯಕರ್ತರಿಗೋಸ್ಕರ ಪಕ್ಷಕ್ಕೋಸ್ಕರ ಅಂದಾಗ ಒಪ್ಕೊಂಡ್ರು ಅನ್ನುವಂಥ ಮಾತು ಸಹ. ಸೊ ಹೀಗಾಗಿ ಈ ಒಂದು ಅಭಿಮಾನೋತ್ಸವದ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಯಡಿಯೂರಪ್ಪಲ್ಲ, ಯಾರ್ಯಾರು ಪಕ್ಷಕ್ಕೆ ದುಡಿದಾರೋ ಅವರ ಅನುಭವ ಈ ಸಮಾಜಕ್ಕೆ, ಈ ಪಕ್ಷಕ್ಕೆ ಸಿಗಬೇಕು. ಮತ್ತು ಇದೆಲ್ಲವೂ ಕೂಡ ಪಕ್ಷ ಸಂಘಟನೆ ಪೂರಕ ಆಗ್ತದೆ. ಇದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವದ ಪೂಜೆ ಪಕ್ಷ. ಹಾಗಾಗಿ ಇದು ಸಂಘಟನೆ ಪೂರಕ ಆಗೋದಾದರೆ ಖಂಡಿತ ಇದೆಲ್ಲ ಅರ್ಥಪೂರ್ಣ ಅಂತ ಭಾವಿಸ್ತೇನೆ. ನೋಡಿ, ಒಂದಿಷ್ಟು ಮಠಾಧೀಶರು ಬರ್ತಾರೆ, ನಮ್ಮ ಎಲ್ಲ ನಾಯಕರು ಬರ್ತಾರೆ. ಇಲ್ಲೆಲ್ಲ ಯಾವುದು ಭೇದ ಇಲ್ಲ. ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ ಅಂತಲೇ ಅದು ಉಸಿರಾಗಿ ಇಟ್ಕೊಂಡೆ ಪಕ್ಷ ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯರು. ಇಲ್ಲಿ ಯಾವುದು ವ್ಯಕ್ತಿ ಪೂಜೆ ಇಲ್ಲ ಇಲ್ಲಿ. ಆದರೆ ವ್ಯಕ್ತಿತ್ವದ ಪೂಜೆ ಖಂಡಿತ ಆಗಬೇಕು. ಯಾರು ಒಳ್ಳೆ ಕೆಲಸ ಮಾಡಿದಾರೋ ವ್ಯಕ್ತಿತ್ವ ಪೂಜೆ ಆಗಬೇಕು. ಏನು ನೋಡಿ, ಯಾರು ಸಂಘಟನೆಯ ಹಿರಿಯರು ಬಂದರೆ ನಾವು ಎದ್ದು ನಿಲ್ತೀವಿ ಅಂದರೆ ಅವರು ಎಲ್ಲವನ್ನ ಈ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡಂಥವ್ರು. ಹಾಗದು ವ್ಯಕ್ತಿ ಪೂಜೆ ಆಗೋದಿಲ್ಲ, ವ್ಯಕ್ತಿತ್ವದ ಪೂಜೆನೇ ಆಗ್ತದೆ. ಸರ್ ಅದೇ ರೀತಿಯಾಗಿ ನೀವು ಕಂಡಂತೆ ಯಡಿಯೂರಪ್ಪನವರು ಹೇಗೆ, ಯಾವ ರೀತಿಯಾಗಿ ಇರ್ತಾರೆ, ಸಲಹೆಗಳನ್ನು ಸ್ವೀಕರಿಸ್ತಾರಾ, ನಿಮ್ಗೆ ಯಾವ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾ ಇದ್ರು? ನೋಡಿ, ಅವರು ಒಂಥರ ನೋಡುವಾಗ ಗಂಭೀರವಾಗಿ ಕಾಣ್ತಾರೆ, ಹತ್ತಿರ ಹೋದಾಗ ಮಗುವಿನ ಮನಸ್ಸು. ಯಾವತ್ತು ಯಾರಿಗೆ ಕೆಟ್ಟದ್ದು ಬಯಸಿದವರು ಮನುಷ್ಯ ಅಲ್ಲ. ಆದರೆ ನೋಡಿ, ಅವರು ಅವಾಗ ಎಲ್ಲ ಹೇಳ್ತಿದ್ರು, MLAಗಳೆಲ್ಲ ಶಾಸಕರೆಲ್ಲ ಹೇಳ್ತಾಯಿದ್ರು, ಹೋದರೆ ಇಲ್ಲ ಅನ್ನೋ ಮಾತೇ ಅವ್ರಲ್ಲಿ ಇರಲಿಲ್ಲ. ಒಬ್ಬ ಮುಖ್ಯಮಂತ್ರಿ ಒತ್ತಡ ಇರ್ತದೆ, ಫೈನಾನ್ಷಿಯಲ್ ಕಮಿಟ್ಮೆಂಟು, ಆ ಒತ್ತಡ ಎಲ್ಲ ಇರ್ತದೆ. ಆದರೆ ಯಾವತ್ತೂ ಅವ್ರ ಬಾಯಿಲ್ಲ ನನಗಿಲ್ಲ ಅಂತೇಳಿ ಅವ್ರ ಬಾಯಲ್ಲಿ ಯಾವತ್ತೂ ಬರಲಿಲ್ಲ. ಹೌದು, ಇದೆಲ್ಲ ನಾವೆಲ್ಲ ನೆನೆಸ್ತಕ್ಕಂಥ ವಿಚಾರಗಳಿವೆಲ್ಲ. ಇಲ್ಲ, ಚೆನ್ನಾಗಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿರ್ತಾರಲ್ವ, ಎಲ್ಲರೂ ಚೆನ್ನಾಗಿದ್ದಾರೆ. ಸರ್ ಮುಂದಿನ ದಿನಗಳಲ್ಲಿ, ಯಾಕಂದರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ, ಎಲ್ರಿಗೂ ಸಹ ಸ್ಫೂರ್ತಿ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪನವರು ಇಲ್ಲದಂತಹ BJPಯನ್ನು ಯಾವ ರೀತಿಯಾಗಿ ಊಹೆ ಮಾಡ್ಕೊಳ್ಬೋದು? ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅಂಥ ನಾಯಕರನ್ನು ಬೆಳೆಸಿದ್ದಾರಾ ಅನ್ನುವಂಥದ್ದು? ಇಲ್ಲ, ಖಂಡಿತ ಬೆಳೆಸಿದ್ದಾರೆ. ಈಗ ನೋಡಿ, ಈ ಸರ್ಕಾರ ಬರೋಷ್ಟರ ಮಟ್ಟಿಗೆ ಪಕ್ಷ ಬೆಳೆದಿದೆ ಅಂತ ಹೇಳಿದ್ರೆ ಅದರಿಂದ ತುಂಬ ಜನ ನಮ್ಮ ಹಿರಿಯರು ಇವತ್ತು ಎಲ್ಲ ಏನು ನಮ್ಮಲ್ಲಿ ಹಿರಿಯರಿದ್ದಾರೆ. ಒಂದಷ್ಟು ಜನ ಪ್ರಾಜ್ಞರು ಸೇರಿ ಪಕ್ಷ ಕಟ್ಟಿರ್ತಕ್ಕಂಥ ನಮ್ಮಲ್ಲಿ ನಾವು ಕರಮಳ್ಳಿ ಸಂಜು ಶೆಟ್ಟರನ್ನ, ಡಾಕ್ಟರ್ VS ಅವರು ನಾವು ಆ ಭಾಗದಲ್ಲಿ ನೆನೆಸ್ತೀವಿ. ಹಾಗೆ ಇಲ್ಲಿ ಮೇಲಿನ ಭಾಗದಲ್ಲಿ ಇನ್ನಷ್ಟು ಹಿರಿಯರು, ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಅಥವಾ ನಮ್ಮಲ್ಲಿ ಎಲ್ಲ ಹಿರಿಯ ನಾಯಕರು ಇದ್ದಾರೆ. ಅವರೆಲ್ಲ ಸೇರಿ ಪಕ್ಷ ಕಟ್ಟಿರ್ತಕ್ಕಂಥವ್ರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ. ಆಮೇಲೆ KS ಈಶ್ವರಪ್ಪನವರು ಒಂದು ಕಾಲದಲ್ಲಿ ರಾಜ್ಯ ತುಂಬ ಹೋರಾಟ ಮಾಡಿದಂಥವ್ರು. ಹೀಗೆ ಎಲ್ಲರನ್ನು ನಿಲ್ಲಿಸ್ಬೇಕಲ್ಲ, ಎಲ್ಲರೂ ಸೇರಿದಾಗ ಒಂದು ಪಕ್ಷ ಆಗ್ತದೆ, ಎಲ್ಲರೂ ಸೇರಿದಾಗ ಒಬ್ಬ ಶಾಸಕ ಆಗ್ತಾರೆ. ಹಾಗಾಗಿ ಖಂಡಿತ ಎಲ್ಲ ಪ್ರಾಜ್ಞರನ್ನು ಮತ್ತು ಅವ್ರು ಹೇಳ್ತಾರೆ, ನಾನು 28ಕ್ಕೆ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ನಾನು ಮನೆಗೆ ಹೋಗ್ತೇನೆ ಅನ್ನೋ ಮಾತು ಹೇಳಿದಾಗ ನಮ್ಮಂಥವ್ರಿಗೆ ಕೂಡ ಒಂದಷ್ಟು ನಮ್ಮಲ್ಲಿ ಆ ಒಂದು ಉತ್ಸಾಹ ನಮ್ಮಲ್ಲಿ ಮೂಡ್ತದೆ. ಈ ವಯಸ್ಸಲ್ಲಿ ಅವ್ರು ಮಾಡ್ತಾರೆ ಅಂದ್ರೆ ನಮಗೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ನಮ್ಮಲ್ಲಿ ವಿಶ್ವಾಸ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ರಾಜಕಾರಣ ಅಂದರೆ ಹಾಗೆ, ನಾಯಕತ್ವದ ಹಾಗೆ ಎಲ್ಲರಲ್ಲಿ ವಿಶ್ವಾಸ ತುಂಬತಕ್ಕಂಥದ್ದು, ಆ ಕಿಚ್ಚನ್ನು ತುಂಬತಕ್ಕಂಥದ್ದು, ಮತ್ತು ಹೋರಾಟದ ಕೆಚ್ಚನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಹಿರಿಯರು ಮಾಡಿದಾಗ
ಅವ್ರ ಹಿಂದೆ ಒಂದಷ್ಟು ನಮ್ಮ ಕಾರ್ಯಕರ್ತ ಪಡೆ ಭಾಳ ದೊಡ್ಡ ಪಡೆ ಇದೆಯಲ್ಲ, ಅವ್ರು ಕಟ್ಟಿರ್ತಕ್ಕಂಥ ಪಡೆ, ಒಂದು ಸುಸಂಸ್ಕೃತ ಅಂತ ಇದೆ, ದೇವದುರ್ಲಭ ಕಾರ್ಯಕರ್ತರು ಅಂತೇಳಿ. ಇವತ್ತು ನಾನು ಶಾಸಕ ಆಗಿರಬೇಕಾದ್ರೆ ನಾನು ನಿಮಿತ್ತ ಮಾತ್ರ, ನನ್ನ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ದೇವದುರ್ಲಭ ಕಾರ್ಯಕರ್ತರು, ಯಾವ ರಾತ್ರಿ ಅಪರಾತ್ರಿಲಿ ಕರೆದ್ರು ಕೂಡ ಎದ್ದು ಬರುವಂಥ ಕಾರ್ಯಕರ್ತರು. ಹಾಗಾಗಿ ಇದು ನಾವು ನಿಮಿತ್ತ ಮಾತ್ರ, ನಮ್ಮ ಹಿಂದೆ ಇರ್ತಕ್ಕಂಥ ಕಾರ್ಯಕರ್ತರು ಇದಕ್ಕೆಲ್ಲ ಕಾರಣ ಅಂತ ಭಾವಿಸ್ತೇವೆ. ಇನ್ನು ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ದಿನಗಣನೆಗೆ ಸಹ ಶುರುವಾಗಿರುವಂಥದ್ದು. ಸೊ ಹೀಗಾಗಿ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಪಕ್ಷವನ್ನು ಕಟ್ಟಿದರು, ಯಾವ ರೀತಿಯಾಗಿ ಶಾಸಕರನ್ನು ನೋಡ್ತಾರೆ, ಯಾವ ರೀತಿಯಾಗಿ ಶಾಸಕರ ಜೊತೆ ಈ ಒಂದು ಪಕ್ಷದ ವಿಚಾರವಾಗಿ, ಪಕ್ಷದ ಸಂಘಟನೆ ವಿಚಾರವಾಗಿ, ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರೋದ್ರ ಬಗ್ಗೆ ಆಗಿರ್ಬೋದು, ಯಾವ ರೀತಿಯಾಗಿ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದನ್ನು ನಮ್ಮ ಕಾಪು ಶಾಸಕರಾದಂತಹ ಗುರ್ಮೆ ಸುರೇಶ್ ಶೆಟ್ಟಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಕಮನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.